ಕರ್ನಾಟಕ ಪದದ ಅರ್ಥ ವಿವರಣೆ. ಕನ್ನಡ ವಿದ್ವಾಂಸರು ಮತ್ತು ಇತಿಹಾಸಜ್ಞರು ಕರ್ನಾಟಕ ಪದವನ್ನು ಹೀಗೆ ಅರ್ಥೈಸಿದ್ದಾರೆ. ಸಂಸ್ಕೃತದಲ್ಲಿ ಕರ್ನಾಟಕಂ ಸಮ ಕರ್ನಾಟಕಂ ಎಂದರೆ ಕಪ್ಪುಮಣ್ಣಿನ ನಾಡು ಎನ್ನಲಾಗಿದೆ. ಕಾಲ್ಡ್ವೆಲ್ ಮತ್ತು ಬೇಂಶ್ರೀ ಮೊದಲಾದವರು ಇದನ್ನು ಅನುಮೋದಿಸಿದ್ದಾರೆ. ತಮಿಳಿನಲ್ಲಿ ಕರುನಾಡ್ ಎಂದರೆ ಬೆಟ್ಟಗಳ ನಾಡು, ಎತ್ತರದ ನಾಡು ಎಂದಾಗುತ್ತದೆ. ಕರು ಎಂದರೆ ಬೆಟ್ಟ. ತಾತಾಚಾರ್ಯರ ಪ್ರಕಾರ ಕಮ್ಮಿತ್ತು ಸಂಕಲನ ನಾಡು ಸಮ ಕನ್ನಾಡು ಎಂದರೆ ಪರಿಮಳಭರಿತ ನಾಡು. ಮುಳಿಯ ತಿಮ್ಮಪ್ಪಯ್ಯನ ಪ್ರಕಾರ ಕಣ್ಣರು ಮತ್ತು ನಾಟರು ಎಂಬ ಎರಡು ಬುಡಕಟ್ಟಿನ ಸಮ್ಮಿಶ್ರದಿಂದ ಉಂಟಾದ ಕನ್ನಡಿಗರು. ಶಂ. ಬಾ. ಜೋಶಿಯವರ ಪ್ರಕಾರ ಬಹುಪ್ರಾಚೀನ ದ್ರಾವಿಡ ಜನಾಂಗದ ಬುಡಕಟ್ಟಿಗೆ ಸೇರಿದ ಕಳವರ ಶಾಖೆಯ ಜನಾಂಗದ ಕಣ್ಣರು ಅಥವಾ ಕನ್ನರು. ರಾಜರತ್ನಂ ಪ್ರಕಾರ ಪುನ್ನಾಡು ಎಂಬುದು ಪುನ್ನಾಟ ಆದಂತೆ ಕರ್ನಾಡು ಕರ್ನಾಟ ಆಗಿದೆ. ಒಟ್ಟಾರೆ ಕರ್ನಾಟಕದ ಬಹುಭಾಗ ಕಪ್ಪು ನೆಲವಾಗಿದೆ. ಪಶ್ಚಿಮ ಘಟ್ಟಕ್ಕೆ ಹೊಂದಿಕೊಂಡು ಎತ್ತರವಾಗಿಯೂ ಇದೆ. ಆದ್ದರಿಂದ ಕರ್ನಾಟಕ ಎಂದರೆ ಕರಿನಾಡು ಎಂಬ ನಿರ್ಧಾರಕ್ಕೆ ಬರಬಹುದು. ಉಳಿದ ಊಹಾಪೋಹಗಳನ್ನು ಕೈಬಿಡುವುದೇ ಸೂಕ್ತ. ಸದ್ಯಕ್ಕೆ ಕನ್ನಡ ಲಿಪಿ ಮತ್ತು ಭಾಷೆಯ ಉಗಮದ ಬಗ್ಗೆ ಪ್ರಾಪ್ತವಾಗಿರುವ ಅತಿ ಪ್ರಾಚೀನ ಕನ್ನಡ ಶಾಸನವೆಂದರೆ ಕದಂಬರ ಕ್ರಿ. ಶ. 450ರ ಹಲ್ಮಡಿ ಶಾಸನ. ಕೆಲವು ಉತ್ತರ ಭಾರತೀಯರು ಕರ್ನಾಟಕ ಎಂದರೆ ಕರ್ನಾಟಕ ಸಮ ನಾಟಕ ಮಾಡುವ ರಾಜ್ಯ ಎಂದು ಹಂಗಿಸುತ್ತಾರೆ. ಆದರೆ ಕರ್ನಾಟಕ ಎಂಬ ಪದದ ಅರ್ಥ ಬೇರೆನೇ ಇದೆ. ಕರ್ನಾಟಕ ಎಂದರೆ ಕರ್ಣ ಸಂಕಲನ ಆಟಕ ಎಂದರ್ಥ. ಕರ್ಣ ಕಿವಿ, ಆಟಕ ಕೇಳಿಸುವುದು. ಕರ್ನಾಟಕ ಎಂದರೆ ಕಿವಿಗೆ ಇಂಪಾಗಿ ಕೇಳಿಸುವುದು, ಪ್ಲೆಸೆಂಟ್ ಟು ಹೀರ್ ಎನ್ನುವುದಾಗಿದೆ. 1400 ವರ್ಷಗಳ ಹಿಂದೆ ಚಾಲುಕ್ಯರ ದೊರೆ ಪುಲಿಕೇಶಿ ತನ್ನ ಸೈನ್ಯಕ್ಕೆ ಕರ್ನಾಟ ಬಲ ಎಂದು ಹೆಸರಿಟ್ಟಿದ್ದ. ಅದೇ ಹೆಸರನ್ನು ನಮ್ಮ ರಾಜ್ಯಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಯಾರಾದರೂ ಕರ್ನಾಟಕ ಪದದ ಅರ್ಥ ಕೇಳಿದರೆ ಹೆಮ್ಮೆಯಿಂದ ವಿವರಿಸಿ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ.